ಯೂರಿಯಾ ಕೊರತೆ ಈ ರಾಜ್ಯದಲ್ಲಿ ತಪ್ಪಿಸಬಹುದಾಗಿತ್ತು. ಮಳೆ ಆಗ್ತಾ ಇದ್ದಂಗೆ ಅದರ ಬೇಡಿಕೆ ಹೆಚ್ಚಿರ್ತದೆ. ಎಲ್ಲಿ ಬೇಡಿಕೆ ಹೆಚ್ಚಿದೆ ಅಲ್ಲಿ ದಾಸ್ತಾನು ಮಾಡಬೇಕಾಗಿತ್ತು, ಬಫರ್ ಸ್ಟಾಕ್ ಇಟ್ಕೋಬೇಕಾಗಿತ್ತು. ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಮತ್ತು ಅದರ ನಿರ್ವಹಣೆ ಸರಿಯಾಗಲಿದ ಕಾರಣದಿಂದ ಸಮಸ್ಯೆ ಆಗಿದೆ. ಹೆಚ್ಚುವರಿ ಯೂರಿಯಾನ ಕೇಂದ್ರ ಸರ್ಕಾರ ಕೇಳಿದ್ದಾರೆ. ನಾವು ಕೂಡ ಕೇಂದ್ರ ಸರ್ಕಾರದ ಕೃಷಿ ಸಚಿವರಿಗೆ ಮಾತನಾಡಿ ಕೊಡಿಸುವಂಥ ಪ್ರಯತ್ನ ಮಾಡ್ತೀವಿ. ಆದರೆ ಅದಕ್ಕಿಂತ ಮುಖ್ಯವಾಗಿ ಈಗಾಗಲೇ ಏನು ಬರ್ತಾ ಇದೆ ಆ ಯೂರಿಯಾನ ಸಮರ್ಪಕವಾಗಿ ಹಂಚೋ ಕೆಲಸವನ್ನು ಕೃಷಿ ಇಲಾಖೆ ಮತ್ತು ಮಂತ್ರಿಗಳು ಮಾಡಬೇಕು. ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲದನ್ನು ಅವರ ತಂದೆಯವರು ಭಾಳ ಕೆಲಸ ಮಾಡಿದ್ದಾರೆ ಅಂತ ತೋರಿಸೋ ಸಲುವಾಗಿ ಅವ್ರು ಹೋಲಿಕೆ ಮಾಡ್ತಾ ಇದ್ದಾರೆ. ಸೂರ್ಯನ ಜೊತೆಗೆ ಯಾವುದಾದ್ರೂ ಒಂದು ಸಣ್ಣ ಬೆಳಕು ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಸೂರ್ಯನೇ ಮೊದಲು ಮಾಡಿದ್ದಾರೆ. ಏನಾದ್ರೂ ಒಂದು ಆದಾಯದಲ್ಲಿ ಏನಾದ್ರೂ ಅದರಲ್ಲಿ ಪ್ರಗತಿ ಮಾಡಿದರೆ ಅದು BJP ಸರ್ಕಾರ. ಟ್ರಿಬ್ಯುನಲ್ ಮಾಡಿದ್ರಿ ಇವರು 4 ವರ್ಷ ಟ್ರಿಬ್ಯುನಲ್ಗೆ ಆಫೀಸ್ ಕೊಡಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೆ ಆಫೀಸ್ ಕೊಡ್ತು. ಟ್ರಿಬ್ಯುನಲ್ ಆದೇಶ ಬಂತು, ಅದನ್ನು ನೋಟಿಫೈ ಮಾಡಲಿಲ್ಲ. NDA ಸರ್ಕಾರ ಅದನ್ನು ನೋಟಿಫೈ ಮಾಡ್ತು ಮೋದಿ ಸರ್ಕಾರ ಬಂದ ಮೇಲೆ. ಆಮೇಲೆ DPR ಮಾಡಿಸಿದ್ವಿ. ಅದನ್ನು ಕೇಂದ್ರದಲ್ಲಿ ಒಪ್ಪಿಗೆ ಪಡೆದಿರೋದು NDA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಅದಕ್ಕೆ ಎನ್ವೈರ್ಮೆಂಟಲ್ ಅಪ್ರೂವಲ್ ಕೊಡಿಸಿದ್ವಿ, ಅದು BJP ಸರ್ಕಾರನೇ. ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಕೆಲಸ ಮಾಡಿರುವಂಥದ್ದು, ಅದು ನಾವು ಏನು ಕಾಮಗಾರಿ ಮಾಡಿ ಇಂಟರ್ಲಿಂಕಿಂಗ್ ಕೆನಲ್ ಮಾಡಿದ್ವಿ ನಮ್ಮ ಕಾಲದಲ್ಲಿ, ಅದಕ್ಕೆ ಅಡ್ಡಗೋಡೆಯನ್ನು ಕಟ್ಟಿದ್ದಾರೆ. ಅಂದರೆ ಮಹದಾಯಿ ನೀರು ಮಲಪ್ರಭಾಗೆ ಹರಿಬಾರ್ದು ಅಂತೇಳಿ ಅಡ್ಡಗೋಡೆ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಕಾಲದಲ್ಲಿ. ಇದು ಅವ್ರ ಕೊಡುಗೆ. ಆದ್ದರಿಂದ ಇದಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ. ರಾಜ್ಯದ ವಿಷಯದಲ್ಲಿ ನಾವೆಲ್ಲ ಒಂದಾಗಿದ್ದೇವೆ. ನಾನು ಗೋವಾ ಮುಖ್ಯಮಂತ್ರಿ ಹೇಳಿಕೆಯನ್ನು ಖಂಡನೆಯನ್ನು ಮಾಡ್ತೀನಿ. ಒಂದು ರಾಜ್ಯದ ಹಿತಾಸಕ್ತಿಗೆ ಇಷ್ಟು ದೊಡ್ಡ ಪ್ರಮಾಣದ ರಾಜಕೀಯ ಆಟ ಆಡುವಂಥ ಅವಶ್ಯಕತೆ ಇಲ್ಲ. ನ್ಯಾಯಸಮ್ಮತವಾಗಿ ನಡ್ಕೋಬೇಕು ಅವರು. ಅದರಿಂದ ಅವ್ರ ಹೇಳಿಕೆಯನ್ನು ಖಂಡನೆ ಮಾಡ್ತೀನಿ. ಆದರೆ ಈ ರಾಜ್ಯದ ಕಾಂಗ್ರೆಸ್ಸಿನ ನಾಯಕರಿಗೆ ಮಹದಾಯಿ ಬಗ್ಗೆ ಮಾತಾಡೋ ಹಕ್ಕಿಲ್ಲ. ಇದೇ ಸೋನಿಯಾ ಗಾಂಧಿ ಗೋವಾ ಚುನಾವಣೆಯಲ್ಲಿ ಏನು ಹೇಳಿದ್ಲು, ಒಂದು ಹನಿ ನೀರನ್ನು ಮಹದಾಯಿಯಿಂದ ಮಲಪ್ರಭಾಗೆ ಕೊಡೋದಿಲ್ಲ ಅಂತ ಹೇಳಿದ್ರು. ಸೊ ಯಾವ ನೈತಿಕ ಹಕ್ಕಿದೆ ಅವರು? ಯೂರಿಯಾ ಕೊರತೆ ಈ ರಾಜ್ಯದಲ್ಲಿ ತಪ್ಪಿಸಬಹುದಾಗಿತ್ತು. ಮಳೆ ಆಗ್ತಾ ಇದ್ದಂಗೆ ಅದರ ಬೇಡಿಕೆ ಹೆಚ್ಚಿರ್ತದೆ. ಎಲ್ಲಿ ಬೇಡಿಕೆ ಹೆಚ್ಚಿದೆ ಅಲ್ಲಿ ದಾಸ್ತಾನು ಮಾಡಬೇಕಾಗಿತ್ತು, ಬಫರ್ ಸ್ಟಾಕ್ ಇಟ್ಕೋಬೇಕಾಗಿತ್ತು. ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಮತ್ತು ಅದರ ನಿರ್ವಹಣೆ ಸರಿಯಾಗಲಿದ ಕಾರಣದಿಂದ ಸಮಸ್ಯೆ ಆಗಿದೆ. ಹೆಚ್ಚುವರಿ ಯೂರಿಯಾನ ಕೇಂದ್ರ ಸರ್ಕಾರ ಕೇಳಿದ್ದಾರೆ. ನಾವು ಕೂಡ ಕೇಂದ್ರ ಸರ್ಕಾರದ ಕೃಷಿ ಸಚಿವರಿಗೆ ಮಾತನಾಡಿ ಕೊಡಿಸುವಂಥ ಪ್ರಯತ್ನ ಮಾಡ್ತೀವಿ. ಆದರೆ ಅದಕ್ಕಿಂತ ಮುಖ್ಯವಾಗಿ ಈಗಾಗಲೇ ಏನು ಬರ್ತಾ ಇದೆ ಆ ಯೂರಿಯಾನ ಸಮರ್ಪಕವಾಗಿ ಹಂಚೋ ಕೆಲಸವನ್ನು ಕೃಷಿ ಇಲಾಖೆ ಮತ್ತು ಮಂತ್ರಿಗಳು ಮಾಡಬೇಕು. ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲದನ್ನು ಅವರ ತಂದೆಯವರು ಭಾಳ ಕೆಲಸ ಮಾಡಿದ್ದಾರೆ ಅಂತ ತೋರಿಸೋ ಸಲುವಾಗಿ ಅವ್ರು ಹೋಲಿಕೆ ಮಾಡ್ತಾ ಇದ್ದಾರೆ. ಸೂರ್ಯನ ಜೊತೆಗೆ ಯಾವುದಾದ್ರೂ ಒಂದು ಸಣ್ಣ ಬೆಳಕು ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಸೂರ್ಯನೇ ಮೊದಲು ಮಾಡಿದ್ದಾರೆ. ಏನಾದ್ರೂ ಒಂದು ಆದಾಯದಲ್ಲಿ ಏನಾದ್ರೂ ಅದರಲ್ಲಿ ಪ್ರಗತಿ ಮಾಡಿದರೆ ಅದು BJP ಸರ್ಕಾರ. ಟ್ರಿಬ್ಯುನಲ್ ಮಾಡಿದ್ರಿ ಇವರು 4 ವರ್ಷ ಟ್ರಿಬ್ಯುನಲ್ಗೆ ಆಫೀಸ್ ಕೊಡಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೆ ಆಫೀಸ್ ಕೊಡ್ತು. ಟ್ರಿಬ್ಯುನಲ್ ಆದೇಶ ಬಂತು, ಅದನ್ನು ನೋಟಿಫೈ ಮಾಡಲಿಲ್ಲ. NDA ಸರ್ಕಾರ ಅದನ್ನು ನೋಟಿಫೈ ಮಾಡ್ತು ಮೋದಿ ಸರ್ಕಾರ ಬಂದ ಮೇಲೆ. ಆಮೇಲೆ DPR ಮಾಡಿಸಿದ್ವಿ. ಅದನ್ನು ಕೇಂದ್ರದಲ್ಲಿ ಒಪ್ಪಿಗೆ ಪಡೆದಿರೋದು NDA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಅದಕ್ಕೆ ಎನ್ವೈರ್ಮೆಂಟಲ್ ಅಪ್ರೂವಲ್ ಕೊಡಿಸಿದ್ವಿ, ಅದು BJP ಸರ್ಕಾರನೇ. ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಕೆಲಸ ಮಾಡಿರುವಂಥದ್ದು, ಅದು ನಾವು ಏನು ಕಾಮಗಾರಿ ಮಾಡಿ ಇಂಟರ್ಲಿಂಕಿಂಗ್ ಕೆನಲ್ ಮಾಡಿದ್ವಿ ನಮ್ಮ ಕಾಲದಲ್ಲಿ, ಅದಕ್ಕೆ ಅಡ್ಡಗೋಡೆಯನ್ನು ಕಟ್ಟಿದ್ದಾರೆ. ಅಂದರೆ ಮಹದಾಯಿ ನೀರು ಮಲಪ್ರಭಾಗೆ ಹರಿಬಾರ್ದು ಅಂತೇಳಿ ಅಡ್ಡಗೋಡೆ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಕಾಲದಲ್ಲಿ. ಇದು ಅವ್ರ ಕೊಡುಗೆ. ಆದ್ದರಿಂದ ಇದಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ. ರಾಜ್ಯದ ವಿಷಯದಲ್ಲಿ ನಾವೆಲ್ಲ ಒಂದಾಗಿದ್ದೇವೆ. ನಾನು ಗೋವಾ ಮುಖ್ಯಮಂತ್ರಿ ಹೇಳಿಕೆಯನ್ನು ಖಂಡನೆಯನ್ನು ಮಾಡ್ತೀನಿ. ಒಂದು ರಾಜ್ಯದ ಹಿತಾಸಕ್ತಿಗೆ ಇಷ್ಟು ದೊಡ್ಡ ಪ್ರಮಾಣದ ರಾಜಕೀಯ ಆಟ ಆಡುವಂಥ ಅವಶ್ಯಕತೆ ಇಲ್ಲ. ನ್ಯಾಯಸಮ್ಮತವಾಗಿ ನಡ್ಕೋಬೇಕು ಅವರು. ಅದರಿಂದ ಅವ್ರ ಹೇಳಿಕೆಯನ್ನು ಖಂಡನೆ ಮಾಡ್ತೀನಿ. ಆದರೆ ಈ ರಾಜ್ಯದ ಕಾಂಗ್ರೆಸ್ಸಿನ ನಾಯಕರಿಗೆ ಮಹದಾಯಿ ಬಗ್ಗೆ ಮಾತಾಡೋ ಹಕ್ಕಿಲ್ಲ. ಇದೇ ಸೋನಿಯಾ ಗಾಂಧಿ ಗೋವಾ ಚುನಾವಣೆಯಲ್ಲಿ ಏನು ಹೇಳಿದ್ಲು, ಒಂದು ಹನಿ ನೀರನ್ನು ಮಹದಾಯಿಯಿಂದ ಮಲಪ್ರಭಾಗೆ ಕೊಡೋದಿಲ್ಲ ಅಂತ ಹೇಳಿದ್ರು. ಸೊ ಯಾವ ನೈತಿಕ ಹಕ್ಕಿದೆ ಅವರು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.